is the last judge, Samson. ನ್ಯಾಯಸ್ಥಾಪಕರ ಪುಸ್ತಕಕ್ಕೆ ಬಂದಿದ್ದೇವೆ. ಕೊನೆಯ ನ್ಯಾಯಸ್ಥಾಪಕರು ಸಿಂಸನನು. You might have heard a lot about Samson and the story when you were very young. ಸಂಸನ ಕುರಿತು ಅನೇಕ ಕಥೆಗಳನ್ನು ನಾವು ಕೇಳಿದ್ದೇವೆ. But we see that there is a lot of things we cannot copy from his life. ಅನೇಕ ವಿಷಯಗಳು ಆತನ ಜೀವಿತದಿಂದ ನಮ್ಮ ಜೀವಿತಕ್ಕೆ ತೆಗೆದುಕೊಳ್ಳೋಕೆ ಆಗುವುದಿಲ್ಲ. The things which are showing there is for us to be abstain from doing what he was doing. ಕೆಲ ವಿಷಯಗಳು ಆತನ ಏನ್ ಮಾಡಿದನು ಅದನ್ನು ನಾವು ಮಾಡಬಾರದು ಎಂಬುದಾಗಿ ವಾಕ್ಯ ಹೇಳುತ್ತದೆ. He was not a right example for us or any believers. ನಮ್ಮ ಜೀವಿತಕ್ಕೆ ಅಥವಾ ವಿಶ್ವಾಸಿಗಳಿಗೆ ಆತನು ಒಳ್ಳೆ ಮಾದರಿ ಅಲ್ಲ. He started a very good start. ಆತನು ಒಳ್ಳೆ ಪ್ರಾರಂಭವನ್ನು ಪ್ರಾರಂಭಿಸಿದನು. And he never finished in a good way. ಆತನು ಅಂತ್ಯವನ್ನು ಒಳ್ಳೆ ರೀತಿಯಲ್ಲಿ ಮುಗಿಸಲಿಲ್ಲ. His life was a tragedy. ಆತನ ಜೀವಿತವು ಒಂದು ವಿಪರೀತವಾದ ವಿಷಯಗಳಿಂದ ತುಂಬಿತ್ತು. And at last he had to be a martyr and died along with the Philistines. ಕೊನೆಯದಾಗಿ ಒಬ್ಬ ರಕ್ತ ಸಾಕ್ಷಿಯಾಗಿ ಫಿಲಿಸ್ತರ ಒಟ್ಟಿಗೆ ಆತನು ಸಾಯಬೇಕಾಗಿತ್ತು. Chapter 13, 14, 15 and 16 is the 4 chapters where we can read about, we can study about Samson. 13, 14, 15ನೇ ಅಧ್ಯಾಯಗಳು ಸಂಸನನ ಕುರಿತು ನಾವು ಓದುವಂತದ್ದಾಗಿರ್ತದೆ. Verse 1 we read again, the children of Israel did evil in the sight of the Lord, and the Lord delivered them into the hand of for 40 years. 13:1. ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡ್ತೇವೆ, ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದ್ದರಿಂದ ಆತನು ಅವರನ್ನು 40 ವರ್ಷ ತನಕ ಫಿಲಿಸ್ತರ ಕೈಗೆ ಒಪ್ಪಿಸಿದನು. So same way we studied before, they went to away from God, and they're doing evil things in the sight of the Lord, and the Lord delivered them in the hand of Philistines. ಅಲ್ಲಿ ನಾವು ನೋಡ್ತೇವೆ, ಅವರು ದೇವರಿಂದ ದೂರ ಹೋದ ಕಾರಣ ಮತ್ತು ದೇವರ ದೃಷ್ಟಿಯಲ್ಲಿ ಕೆಟ್ಟ ಕಾರ್ಯ ಮಾಡಿದ ಕಾರಣ ದೇವರು ಅವರನ್ನು ಫಿಲಿಸ್ತರ ಕೈಗೆ ಒಪ್ಪಿಸಿಕೊಟ್ಟನು. So here we see God delivered them into the hand of Philistines. ಇಲ್ಲಿ ನೋಡ್ತೇವೆ, ದೇವರು ಫಿಲಿಸ್ತರ ಕೈಗೆ ಅವರನ್ನು ಒಪ್ಪಿಸಿದರು. So that's a tragic event going to their life. They are under the influence of or the rule of Philistine. ಅವರು ಫಿಲಿಸ್ತರ ಕೈಗೆ ಹೋದಾಗ ಅವರ ಎಲ್ಲ ವಿಷಯಕ್ಕೆ ಅವರು ಒಳಗಾಗಿದ್ದರು. And when we come to chapter 13 verse 2, 13ನೇ ಅಧ್ಯಾಯ 2ನೇ ವಾಕ್ಯಕ್ಕೆ ಬರುವಾಗ, brother, can you read 2 to 5? ಜೋರ್ಗ ಎಂಬ ಊರಿನಲ್ಲಿ ದಾನ್ ಕುಲದವನಾದ ಮನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿ ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಾಗಿರಲಿಲ್ಲ. ಒಂದಾನೊಂದು ದಿವಸ ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ಇಗೋ, ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನು ಹೆರುವಿ. ಆದುದರಿಂದ ಜಾಗರೂಕತೆಯಿಂದಿರು, ದ್ರಾಕ್ಷರಸವನ್ನಾಗ್ಲಿ ಬೇರೆ ಯಾವ ಮದ್ಯವನ್ನಾಗ್ಲಿ ಕುಡಿಯದಿರು, ಯಾವ ನಿಷೇಧ ಪದಾರ್ಥವನ್ನು ಊಟ ಮಾಡದಿರು. ನೀನು ಗರ್ಭವತಿಯಾಗಿ ಹೆರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದಿಂದಲೇ ದೇವರಿಗೆ ಪ್ರತಿಷ್ಠನಾಗಿರುವನು. ಇಸ್ರಾಯೇಲರು ಫಿಲಿಸ್ತರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಅಂದನು. So we see here the birth of and the conceiving of Samson. ಅಲ್ಲಿ ಸಂಸೋನನ ಹುಟ್ಟುವಿಕೆ ಕುರಿತು ನಾವು ನೋಡ್ತೇವೆ. Okay, so here we see how great his starting is. ಆತನ ಪ್ರಾರಂಭ ಎಷ್ಟು ಒಳ್ಳೆಯದೆಂಬುದಾಗಿ ನೋಡ್ತೇವೆ. Manoah's wife was barren and he had no children. ಮನೋಹನ ಹೆಂಡತಿ ಬಂಜೆ ಆಗಿದ್ದಳು, ಅವ್ರು ಯಾರೇ ಮಕ್ಕಳಿರ್ಲಿಲ್ಲ. And God, the angel of the Lord appeared to Manoah's wife and said to her, indeed now you are barren and you have borne no children, but you shall conceive and bear a son. ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷವಾಗಿ, ಇಗೋ, ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಒಂದು ಮಗುವನ್ನು ಹೆರುವಿ. And we see in verse 5, at the end of the verse, that the purpose of the birth of Samson. ಇಲ್ಲಿ 5ನೇ ವಾಕ್ಯದಲ್ಲಿ ನೋಡ್ತೇವೆ, ಸಂಸೋನನ ಆತನ ಹುಟ್ಟುವಿಕೆಯ ಉದ್ದೇಶ ಏನೆಂಬುದಾಗಿ ನೋಡ್ತೇವೆ. He shall begin to deliver Israel out of the hand of Philistines.
ಇಸ್ರಾಯೇಲನ್ನು ಫಿಲಿಸ್ಟಿಯರ ಕೈಯಿಂದ ಬಿಡಿಸುವುದಕ್ಕಾಗಿ ಪ್ರಾರಂಭಿಸುವನು ಅಂದನು. So here God is giving them a clear, a mission about the life of Samson. ಇಲ್ಲಿ ಸಂಸೋನದ ಜೀವಿತದ ಕುರಿತು ದೇವರು ನಿರ್ದಿಷ್ಟವಾದ ಒಂದು ಯೋಜನೆ ಮತ್ತು ದರ್ಶನವನ್ನು ಕೊಟ್ಟಿದ್ದಾರೆ. God brought that child to this world, to this family, is because delivered them from the hand of Philistine. ದೇವರು ಅವರನ್ನು ಫಿಲಿಸ್ಟಿಯರ ಕೈಯಿಂದ ಬಿಡಿಸುವುದಕ್ಕಾಗಿ ಯೋಜಿಸಿದರು. So we know the meaning of Samson is sunny or from sun or light or bright. ಸಂಸೋನನ ಅರ್ಥ ಏನಂದ್ರೆ ಬೆಳಕು ಎಂಬುದಾಗಿ, ಅಂದ್ರೆ ಸೂರ್ಯನಿಂದ ಬರುವ ಬೆಳಕು ಎಂಬುದಾಗಿ. So when we study this, the life of Samson, at the end we can find that he has become dark. ಸಂಸೋನದ ಜೀವಿತದ ಕೊನೆ ಭಾಗದಲ್ಲಿ ನೋಡುವಾಗ ಅದು ಕತ್ತಲೆ ಆಗಿತ್ತು. He become blind and become in darkness. ಆತನು ಕುರುಡನಾಗಿ ಆತನು ಕತ್ತಲೆಯಲ್ಲಿ ಇರುತ್ತಾನೆ. Because of his life, because he never kept the word of God, the punishment of God came upon him. ದೇವರ ವಾಕ್ಯವನ್ನು ಕೈಗೊಳ್ಳದ ಕಾರಣ ಆತನಿಗೆ ಒಂದು ಪನಿಷ್ಮೆಂಟ್ ಬಂತು ಎಂಬುದಾಗಿ ನೋಡ್ತೇವೆ. ಶಿಕ್ಷೆ ಬಂತು. He had a very good beginning, and the Lord brought him to this world and gifted that boy to this family. ಆತನ ಪ್ರಾರಂಭ ಒಳ್ಳೆಯದಾಗಿತ್ತು. ದೇವರು ಆತನಿಗೆ ಆ ಕುಟುಂಬಕ್ಕೆ ಒಂದು ವರವಾಗಿ ಕೊಟ್ಟಿದ್ದರು. And even though he is having that beginning, but he ended in danger. ಆದ್ರೆ ಒಳ್ಳೆ ಪ್ರಾರಂಭ ಇದ್ರೂ ಸಹ ಅಂತ್ಯವು ಅಪಾಯಕಾರಿ ರೀತಿಯಲ್ಲಿ ಮುಗಿಯಿತು ಎಂಬುದಾಗಿ ನೋಡುತ್ತೇವೆ. So he should be a Nazarite. ಆತನು ಒಬ್ಬನು ನಜರೇನ್ ಆಗಿರಬೇಕಾಗಿತ್ತು. So there are a lot of people choose become Nazarite for a long time or a short period, but for him it's for his life, entire life. ಆದ್ರೆ ಅನೇಕರು ಕೆಲವು ಸಮಯ ಅಥವಾ ನಿರ್ದಿಷ್ಟವಾದ ಸಮಯ ಅಥವಾ ತುಂಬಾ ಉದ್ದ ಸಮಯ ನಜರೇನಾಗಿ ಬಯಸ್ತಾರೆ. ಆದ್ರೆ ಇವನ ಜೀವಿತದಲ್ಲಿ ಇವನು ಕೊನೆಯವರೆಗೂ ನಜರೇನ್ ಆಗಿರ್ಬೇಕೆಂಬುದಾಗಿ ದೇವರು ಬಯಸಿದರು. So he cannot drink wine or similar, or drink or not eat anything unclean, and he cannot touch the dead body, and like that so many things he have to be careful, and he cannot cut his hair. All these things are there. ಅನೇಕ ವಿಷಯಗಳನ್ನು ಆತನು ಪಾಲಿಸಬೇಕಾಗಿತ್ತು. ಯಾವುದೇ ದ್ರಾಕ್ಷವನ್ನಾಗ್ಲಿ ಮದ್ಯವನ್ನಾಗ್ಲಿ ಕುಡಿಯಬಾರ್ದಾಗಿತ್ತು, ಮತ್ತು ಆತನ ತಲೆಗೆ ಶೌರ್ಯವನ್ನು ಮತ್ತು ಯಾವುದೇ ಎಣವನ್ನು ಮುಟ್ಟಬಾರ್ದಾಯಿತು. His life should be a life which is having certain things to be kept in his life. ಆತನ ಜೀವಿತದಲ್ಲಿ ಕೆಲವು ವಿಷಯಗಳನ್ನು ನಿರ್ದಿಷ್ಟವಾಗಿ ಪಾಲಿಸಬೇಕಾಗಿತ್ತು. So he should be very careful in his life. ಆತನ ಜೀವಿತದಲ್ಲಿ ತುಂಬಾ ಎಚ್ಚರದಿಂದ ಇರಬೇಕಾಗಿತ್ತು. And here also mentioned that his mother also never drink wine. ಅಲ್ಲಿ ಬರೆಯಲ್ಪಟ್ಟಿದೆ, ಅವರು ತಾಯಿ ಸಹ ದ್ರಾಕ್ಷಾರಸವನ್ನು ಮುಟ್ಟಬಾರ್ದಾಯ್ತು. So that means they have to be very careful in nurturing and growing that child. ಆ ಮಗುವನ್ನು ಆರೈಕೆಯಲ್ಲೂ ಬೆಳೆಸುವಲ್ಲೂ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. So even the word of God always told them in the book of Deuteronomy that how to brood a child. ಧರ್ಮೋಪದೇಶ ಕಾಂಡದಲ್ಲಿ ನೋಡ್ತೇವೆ ಒಂದು ಮಗುವನ್ನು ಯಾವ ರೀತಿಯಾಗಿ ನಾವು ಬೆಳೆಸಬೇಕೆಂಬುದಾಗಿ. And more than that, God have given a Nazarite vow to this child also. ಆದ್ರೂ ಸಹ ಈ ಮಗುಗೆ ಒಂದು ನಜರೇಯನ್ನ ಒಂದು ಪ್ರತಿಷ್ಠಾಪನೆ ಒಂದು ಕೊಟ್ಟಿದ್ದಾರೆ ಎಂಬುದಾಗಿ ನೋಡ್ತೇವೆ. So when Manoah heard about all these things, Manoah's heart was filled with joy, and he wants to grow this child and nurture this child in the ways of God. ಮನವನಿಗೆ ಈ ವಿಷಯ ಕೇಳಿದ ತಕ್ಷಣ ತುಂಬಾ ಸಂತೋಷ ಆಯ್ತು. ದೇವರು ಹೇಳಿದಂತೆ ಈ ಮಗುವನ್ನು ಆರೈಕೆಯಿಂದ ಮತ್ತು ಎಲ್ಲಾ ವಿಷಯದಲ್ಲೂ ಬೆಳೆಸಬೇಕೆಂಬುದಾಗಿ ಆತನು ಇಷ್ಟಪಟ್ಟನು. When it comes to verse 8, we read that 8ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಓದ್ತೀವಿ, ಮನೋವನು ಇದನ್ನು ಕೇಳಿ ಯೆಹೋವನಿಗೆ, ಸ್ವಾಮಿಯೇ ದಯವಿರಲಿ, ನೀನು ಕಳಿಸಿದ ದೇವಪುರುಷನ್ನು ಇನ್ನೊಂದು ಸಾರಿ ನಮ್ಮ ಬಳಿಗೆ ಬಂದು ಹುಟ್ಟಲಿಕ್ಕಿರುವ ಮಗುವಿಗೋಸ್ಕರ ಮಾಡಬೇಕಾದದನ್ನು ನಮಗೆ ಬೋಧಿಸಲಿ ಎಂದು ಬೇಡಿಕೊಳ್ಳಲು ದೇವರು ಅವನ ಮೊರೆಯನ್ನು ಕೇಳಿದನು. So that is a good example for each and every one of us. ಇದು ಒಂದು ಒಳ್ಳೆಯ ಉದಾಹರಣೆ ಪ್ರತಿಯೊಬ್ಬರಿಗೂ. So teach us what we shall do for the child who will be born. ನಮಗೆ ಹುಟ್ಟಲಿಕ್ಕಿರುವ ಮಗುಗೋಸ್ಕರ ನಾವೇನೆಲ್ಲ ಕಲಿಸಬೇಕು ಎಂಬುದಾಗಿ ಇಲ್ಲಿ ಹೇಳಿಕೊಳ್ಳುತ್ತಾನೆ.
So we have to be prepared to nurture the boy, to teach, to grow the boy in the words of God. ದೇವರ ವಿಷಯದಲ್ಲಿ ನಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಆರೈಕೆ ಮಾಡಬೇಕೆಂಬುದಾಗಿ ಇಲ್ಲಿ ತಿಳಿದುಕೊಳ್ಳುತ್ತೇವೆ. So if we know what to do, what to teach, we have to we teach them also, the boys also, the child also. ನಾವೇನು ಮಾಡಬೇಕು, ಏನು ಬೋಧಿಸಬೇಕು, ನಮ್ಮ ಮಕ್ಕಳಿಗೂ ಸಹ ಕಲಿಸಬೇಕು. And we said, and God listened to the voice of Manoah, and the angel of the God came to the woman again as he was sitting in the field, but Manoah, her husband, was not with her, in verse 9. 9ನೇ ವಾಕ್ಯದಲ್ಲಿ ನೋಡ್ತೇವೆ, ಆ ಸ್ತ್ರೀ ಹೊಲದಲ್ಲಿ ಕೂತಿರುವಾಗ ದೇವದೂತನು ತಿರುಗಿ ಬಂದನು, ಆಕೆಯ ಗಂಡನಾದ ಮನೋವು ಅಲ್ಲಿರಲಿಲ್ಲ. Then we come down, we see that the angel of the Lord appeared to them, and they want to entertain him and giving him food and drink and eat. But he said, I don't want that. Instead, you have to do an offering, burnt offering to the Lord. ಯೆಹೋವನ ದೂತನು ಬಂದಾಗ ಮನೋವನು ಅವನಿಗೆ ಅನ್ನ ಮತ್ತು ದ್ರಾಕ್ಷಾರಸವನ್ನು ಕೊಡಲು ಇಷ್ಟಪಟ್ಟನು, ಆದ್ರೆ ದೇವದೂತರು ದೇವರಿಗೆ ಯಜ್ಞವನ್ನು ಸಮರ್ಪಿಸಬೇಕೆಂದು ಹೇಳಿದರು. So he told him to, in verse 16, I will, though you detain me, I will not eat your food, but if you offer a burnt offering, you must offer it to the Lord. 16ನೇ ವಾಕ್ಯದಲ್ಲಿ ನೋಡ್ತೇವೆ, ಅವನು, ನೀನು ನನ್ನನ್ನು ನಿಲ್ಲಿಸಿಕೊಂಡರೂ ನಾನು ನಿನ್ನ ಆಹಾರವನ್ನು ಊಟ ಮಾಡುವುದಿಲ್ಲ, ಯಜ್ಞ ಮಾಡಬೇಕೆಂಬ ನಿನ್ನ ಮನಸ್ಸಿದ್ದರೆ ಅದನ್ನು ಯೆಹೋವನಿಗೋಸ್ಕರ ಸಮರ್ಪಿಸು ಅಂದನು. When he heard that, he's afraid, and verse 22 we read there, Manoah said to his wife, we shall surely die because we have seen God. ಮನೋವನ್ನು ಇವರು ನೋಡಿದ ಕಾರಣ ನಾವು ಸಾಯಲೇಬೇಕು, ಯಾಕಂದ್ರೆ ದೇವರನ್ನು ಕಣ್ಣಾರೆ ಕಂಡವೆಲ್ಲ ಅನ್ನಲು. The fear of the Lord came to their hearts. ದೇವರ ಭಯ ಅವರ ಹೃದಯದಲ್ಲಿ ಬಂತು. But God, they never punished because they have seen the angel of the Lord or Jesus Christ. ಅವ್ರಿಗೆ ಯಾವುದೇ ಶಿಕ್ಷೆ ಹಾಕಿಲ್ಲ, ಯಾಕಂದ್ರೆ ದೇವರನ್ನು ನೋಡಿದ ಕಾರಣ. We studied before the Christophany about our Lord's appeared to several people in the Old Testament. ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನನ್ನು ನೋಡಿದವರ ಕುರಿತು ನಾವು ನೋಡಿದೆವು ಅನೇಕರ ವಿಷಯವಾಗಿ. So when we come to the end of that chapter, we see that Samson was born. ಈ ಅಧ್ಯಾಯದ ಕೊನೆ ಭಾಗಕ್ಕೆ ಬರುವಾಗ ನೋಡ್ತೇವೆ, ಸಂಸೋನನು ಹುಟ್ಟಿದನೆಂಬುದಾಗಿ ನೋಡ್ತೇವೆ. Verse 24 and 25. 24-25ನೇ ವಾಕ್ಯದಲ್ಲಿ ನೋಡ್ತೇವೆ, ಆ ಸ್ತ್ರೀಯು ಮಗನನ್ನು ಎತ್ತು ಅವನಿಗೆ ಸಂಸೋನೆಂದು ಹೆಸರಿಟ್ಟಳು. ಹುಡುಗನು ದೊಡ್ಡವನಾದವನು, ಯೆಹೋವನ ಆಶೀರ್ವಾದವು ಅವನ ಮೇಲಿತ್ತು. ಇದಲ್ಲದೆ ಅವನು ಚೂರ್ಗಕ್ಕೂ ಎಷ್ಟೋಲಿಗೂ ಮಧ್ಯದಲ್ಲಿರುವ ದಾನ್ ಕುಲದ ಪಾಳೆಯದಲ್ಲಿದ್ದಾಗ ಯೆಹೋವನ ಆತ್ಮವು ಅವನನ್ನು ಪ್ರೇರೇಪಿಸಿತು. So here we see that Samson is born. ಇಲ್ಲಿ ನೋಡ್ತೇವೆ, ಸಂಸೋನನು ಹುಟ್ಟಿದನು. In Old Testament, we see that God's great plan in the life of several people. ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ದೇವರು ಅನೇಕರ ಜೀವಿತದಲ್ಲಿ ಅನೇಕ ಯೋಜನೆ ಇಟ್ಟಿದ್ದನು. God called Abraham and Sarah and gave them Isaac. ದೇವರು ಅಬ್ರಾಹಂ ಮತ್ತು ಸಾರಳನ್ನು ಕರೆದು ಅವರಿಗೆ ಇಸಾಕನನ್ನು ಕೊಟ್ಟನು. When God wants to deliver Israel from Egypt, he brought Moses. ದೇವರು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ವಿಮೋಚಿಸಬೇಕಾದ್ರೆ ಮೋಶೆಯನ್ನು ಕೊಟ್ಟನು. So when later Israel desperately need revival, God gives baby Samuel to Hannah. ಅದೇ ರೀತಿಯಾಗಿ ಇಸ್ರಾಯೇಲರಿಗೆ ಉಜ್ಜೀವನ ಆಗಬೇಕಂತ ತಿಳಿದಾಗ ದೇವರು ಹನ್ನಳಿಗೆ ಸಾಮ್ಯಲನ್ನು ಕೊಟ್ಟನು. So we see how God is working through different ages to deliver the people from their bondages. ದೇವರು ಹಂತವಾಗಿ ತನ್ನ ಕಾಲದಲ್ಲಿ ತನ್ನ ಜನರನ್ನು ಯಾವ ರೀತಿಯಾಗಿ ವಿಮೋಚಿಸಬೇಕೆಂಬುದಾಗಿ ಯೋಜನೆ ಮಾಡುತ್ತಾ ಇದ್ದಾನೆ. But when the fullness of time arrived, God gave baby Jesus to Mary, that the baby grew up to die on the cross for the sins of the world. ಕಾಲವು ಪರಿಪೂರ್ಣವಾದಾಗ ಮರಿಯಳಿಗೆ ಕರ್ತದ ಯೇಸು ಕ್ರಿಸ್ತನನ್ನು ಕೊಟ್ಟನು, ಆ ಶಿಲುಬೆಯ ಮರಣದ ಮೂಲಕ ನಮ್ಮ ಪಾಪ ವಿಮೋಚನೆಗಾಗಿ. So here we see God gave birth to Samson to deliver the people from the bondage of Philistines. ಇಲ್ಲಿ ನಾವು ನೋಡ್ತೇವೆ, ದೇವರು ಸಂಸನನ್ನು ಕೊಟ್ಟನು ಆ ಫಿಲಿಸ್ತೀನದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ. So here see that baby was and the child grew and the Lord blessed him.
ಅಲ್ಲಿ ನೋಡ್ತೇವೆ ಆ ಮಗು ಹುಟ್ಟಿತ್ತು, ದೇವರು ಅವನನ್ನು ಆಶೀರ್ವದಿಸಿದನು. None of the other judges have had the same privilege that Samson had. ಸಂಸೋನಿಗೆ ಇದ್ದಂತ ಈ ಒಂದು ಪ್ರಿವಿಲೇಜ್ ಆಗ್ಲಿ, ಒಂದು ಒಳ್ಳೆ ಕಾರ್ಯವು ಬೇರೆ ನ್ಯಾಯಸ್ಥಾಪಕರಿಗಿದ್ದಿಲ್ಲ. None of the judges were called for the work of the Lord when they were before born or just after born. ಯಾವುದೇ ನ್ಯಾಯಸ್ಥಾಪಕರು ಹುಟ್ಟಿದಕ್ಕಿಂತ ಮುಂಚೆ ಆಗ್ಲಿ ಹುಟ್ಟಿದ ಮೇಲೆ ದೇವರ ಕಾರ್ಯಕ್ಕಾಗಿ ನೇಮಿಸಲ್ಪಡಲಿಲ್ಲ. But God very carefully chosen him and blessed him to become the leader of Israel. ದೇವರು ಅವನನ್ನು ವಿಶೇಷವಾಗಿ ಇಸ್ರಾಯೇಲ್ ಜನರ ನಾಯಕನಾಗಬೇಕೆಂಬುದಾಗಿ ಆರಿಸಿಕೊಂಡರು. And verse 25 we read, and the Spirit of the Lord began to move upon him and Mahane Dan between Zorah and Eshtaol. ಅಲ್ಲಿ ನೋಡ್ತೇವೆ ಯೆಹೋವನ ಆತ್ಮವು ಅವನನ್ನು ಪ್ರೇರೇಪಿಸುತ್ತೆಂಬುದಾಗಿ ನೋಡ್ತೇವೆ. So the Spirit of the Lord was moving with him. ದೇವರ ಆತ್ಮನು ಅವನ ಸಂಗಡ ಸಂಚರಿಸುತ್ತಿದ್ದನು. So he have great privilege in his life when we born. ಆತನಿಗೆ ವಿಶೇಷವಾದ ಒಂದು ಸಂಗತಿ ಇತ್ತು ಅವನು ಹುಟ್ಟಿದಾಗ. Not like other judges. He was born when from the time of his birth the Spirit was moving along with him. ಬೇರೆ ನ್ಯಾಯಸ್ಥಾಪಕರ ರೀತಿಯಲ್ಲ, ಆತನಿಗೆ ದೇವರ ಆತ್ಮನು ಅವನ ಸಂಗಡ ಸಂಚರಿಸ್ತಾ ಇದ್ದರು. God have given us this great opportunity to become the child of God. ನಮಗೂ ಸಹ ದೇವರ ಮಕ್ಕಳಾಗುವಂತ ಒಂದು ದೊಡ್ಡ ಅವಕಾಶ ದೇವರು ನಮ್ಗೆ ಕೊಟ್ಟಿದ್ದಾರೆ. We have the Holy Spirit in us. ನಮ್ಮಲ್ಲಿ ಪರಿಶುದ್ಧಾತ್ಮನು ಇದ್ದಾನೆ. We have a great privilege as a child of God. ನಾವು ದೇವರ ಮಕ್ಕಳಾಗುವಂತ ಒಂದು ದೇವರು ಹಕ್ಕು ಕೊಟ್ಟಿದ್ದಾನೆ. But same like Samson, we lost the vision from our heart and we done whatever is good for us, not for the Lord. ಸಂಸನ ರೀತಿಯಲ್ಲಿ ನಾವು ದೇವರ ದೃಷ್ಟಿಯಲ್ಲಿ ಒಳ್ಳೆದನ್ನು ಮಾಡದೆ ಸಂಸನನ್ನು ಯಾವ ರೀತಿಯಾಗಿ ಮಾಡಿದ್ನೋ ಅದೇ ರೀತಿಯಾಗಿ ನಾವು ಕೆಟ್ಟದನ್ನು ಮಾಡ್ತಾ ಇದ್ದೆವು. Lot of time we gone astray from the word of God. So we have drifted away from the word of God. ದೇವರ ವಾಕ್ಯದಿಂದ ಅನೇಕ ಸಲ ನಾವು ದೂರ ಹೋಗಿದ್ದೇವೆ ಮತ್ತು ತಪ್ಪಿ ಹೋಗಿದ್ದೇವೆ. That is what happening to the life of Samson when you come to Judges chapter 14. ಸಂಸೋನನ ಜೀವಿತದಲ್ಲಿ 14ನೇ ಅಧ್ಯಾಯಕ್ಕೆ ಬರುವಾಗ ಇದೇ ರೀತಿ ಆಗಿತ್ತು. Shall we read brother verse 1, 14:1? 14ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದುವಾಗ, ಸಂಸೋನನು ಗಟ್ಟ ಇಳಿದು ತಿಮ್ಮ ಊರಿಗೆ ಹೋಗಿ ಅಲ್ಲಿನ ಫಿಲಿಸ್ಟಿಯರ ಹೆಣ್ಣುಗಳಲ್ಲಿ ಒಬ್ಬಳನ್ನು ನೋಡಿ ತಿರುಗಿ ತಂದೆ ತಾಯಿಗಳ ಬಳಿಗೆ ಬಂದು ಅವರಿಗೆ, ನಾನು ತಿಮ್ಮ ಊರಲ್ಲಿ ಒಬ್ಬ ಫಿಲಿಸ್ಟಿಯನ ಹೆಣ್ಣನ್ನು ನೋಡಿದ್ದೇನೆ, ಆಕೆಯು ನನಗೆ ಮದುವೆ ಮಾಡಿಕೊಡಿರಿ ಎಂದು ಹೇಳಿದನು. What a contrast to his sacred life. ಆತನ ಪವಿತ್ರ ಜೀವಿತಕ್ಕೆ ಏನ್ ತದ್ವಿರುದ್ಧ ನೋಡ್ತೇವೆ ಅಲ್ಲಿ. God told him not to marry a foreign woman. ದೇವರು ಅಲ್ಲಿ ಅನ್ಯ ಜನರ ಹುಡುಗಿಯನ್ನು ಮದುವೆ ಆಗ್ಬಾರ್ದು ಅಂತ ಹೇಳಿದರು. And he was a Nazarite. Because of that, he have more opportunity to keep the word of God. ಆತನು ನಜರೇಯನಾಗಿರುವ ಕಾರಣ ದೇವರ ವಾಕ್ಯವನ್ನು ಇಡಬೇಕೆಂಬುದಾಗಿ ಆತನಿಗೆ ಅವಕಾಶ ಇತ್ತು. But now he saw a woman in Timnah of the daughters of the Philistine. So he went up and told his father and mother, saying, I have seen a woman in Timnah of the daughters of Philistine. Now therefore get her for me as a wife. ಅಲ್ಲಿ ನಾವು ನೋಡ್ತೇವೆ, ತಿಮ್ನಾ ಊರಿನಲ್ಲಿ ಒಂದು ಹುಡುಗಿಯನ್ನು ನೋಡಿದನು. ಅವರ ತಂದೆ ತಾಯಿ ಬಳಿಗೆ ಬಂದು, ನಾನು ತಿಮ್ನಾ ಊರಿನಲ್ಲಿ ಫಿಲಿಸ್ಟಿಯರಲ್ಲಿ ಒಂದು ಹುಡುಗಿಯನ್ನು ನೋಡಿದ್ದೇನೆ, ನೀವು ನನಗೆ ಮದುವೆ ಮಾಡಿಕೊಡಿರಿ ಎಂಬುದಾಗಿ ಹೇಳಿದನು. So by this, he's losing everything, every strength and everything, every privilege he got from the Lord. ಆತನಿಗೆ ದೇವರಿಂದ ಸಿಕ್ಕಂತ ಎಲ್ಲಾ ಸೌಕರ್ಯವು ಬಲವು ಆತನು ಕ್ಷೀಣಿಸ್ತಾ ಹೋಯಿತು. He was not faithful to his parents because the parents were teaching him how to walk in the ways of the Lord. ಅವನು ತಂದೆ ತಾಯಿಗೆ ವಿಧೇಯರಾಗಿ ನಂಬಿಗಸ್ತರಾಗಿಲ್ಲ. ದೇವರಲ್ಲಿ ಯಾವ ರೀತಿಯಾಗಿ ನಡಬೇಕೆಂಬುದಾಗಿ ಅವರಿಗೆ ಬೋಧಿಸ್ತಾ ಇದ್ರು. They taught them from the childhood itself how to be a Nazarite means. ಸಣ್ಣ ಮಗುವಿಂದ ಅವನಿಗೆ ನ್ಯಾಜರೇನ್ ಅಂದ್ರೆ ಏನೆಂಬುದಾಗಿ ಆತನಿಗೆ ಕಲಿಸಿಕೊಡ್ತಾ ಇದ್ರು. So when he saw a girl of Philistine, he lost every testimony of his life. ಆತನ ಜೀವಿತದ ಎಲ್ಲಾ ಸಾಕ್ಷಿಯನ್ನು ಆ ತಿಮ್ನಾ ಊರಿನಲ್ಲಿ ಫಿಲಿಸ್ಟಿಯ ಹುಡುಗಿಯನ್ನು ನೋಡಿದ ತಕ್ಷಣ ಕಳೆದುಕೊಂಡನು. So here we see that because of his life, he's lost everything other than his strength.
ಆತನ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಂಡನು, ಶಕ್ತಿಯನ್ನು ಬಿಟ್ಟು. His assessment was a mistaken assessment. ಆತನ ಒಂದು ಮುಂದೆ ಯಾವ ರೀತಿ ಆಗ್ಬೇಕೆಂಬುದಾಗಿ ತಿಳಿದುಕೊಳ್ಳುವುದು ತಪ್ಪಾಗಿತ್ತು. So he is forgot his father's advices. ಆತನ ತಂದೆ ತಾಯಿಯ ಎಲ್ಲಾ ರೀತಿಯಾದ ಬೋಧನೆಯನ್ನು ಆತನು ಕೇಳಲಿಲ್ಲ. And he said, therefore, get her for me as a wife. ಅವಳನ್ನು ನನಗೆ ಹೆಂಡತಿಯಾಗಿ ತೆಗೆದುಕೊಂಡು ಬರ್ರಿ ಅಂತ ಹೇಳಿದನು. He never discussing with his parents or never consulting with his parents. He just telling them to do it. ಆತನು ತಂದೆ ತಾಯಿಯ ಜೊತೆಗೆ ಯಾವುದೇ ರೀತಿಯಾಗಿ ಚರ್ಚಿಸಲಿಲ್ಲ ಹುಡುಗಿಯ ವಿಷಯವಾಗಿ. ಆತನು ಬಂದು ನನಗೆ ಮದುವೆ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದಾನೆ. Samson is the one who is living by sight, not by faith. ಸಿಂಸನನು ಆತನು ನೋಟದ ಮೂಲಕ ಜೀವಿಸ್ತಾ ಇದ್ದಾನೆ, ನಂಬಿಕೆಯ ಮೂಲಕ ನಡೆಯುವ ಮೂಲಕ ಅಲ್ಲ. So Samson was not pleasing the Lord, not pleasing his parents. ಸಂಸನು ತಂದೆ ತಾಯಿಗಾಗ್ಲಿ ದೇವರನ್ನಾಗ್ಲಿ ಮೆಚ್ಚಿಸ್ತಾ ಇಲ್ಲ. But he is pleasing himself. ಆತನು ತನ್ನನ್ನೇ ತಾನು ಮೆಚ್ಚಿಸಿಕೊಳ್ಳುತ್ತಾ ಇದ್ದಾನೆ. Really, beloved, that is a problem in our life. ಪ್ರಿಯರೇ, ಇದು ನಮ್ಮ ಜೀವಿತದಲ್ಲಿ ಇದೇ ರೀತಿಯಾದ ಸಮಸ್ಯೆ. We always try to please ourselves, not the Lord. ನಾವು ನಮ್ಮನ್ನೇ ಮೆಚ್ಚಿಸಿಕೊಳ್ಳಲು ನೋಡ್ತೇವೆ, ದೇವರನ್ನು ಮೆಚ್ಚಿಸಲು ನಾವು ನೋಡುವುದಿಲ್ಲ. So here we see that what a tragic event is happening to his life. ಈತನ ಜೀವಿತದಲ್ಲಿ ಒಂದು ದೊಡ್ಡ ಗಂಡಾಂತರ ನಡೆಯುವುದನ್ನು ನೋಡುತ್ತೇವೆ. So then we come down, we see that Samson went down in Timnah with his father and mother and came to the vineyard of Timnah. ಅಲ್ಲಿ ನೋಡ್ತೇವೆ, ಸಿಂಸನು ತನ್ನ ತಂದೆ ತಾಯಿ ಒಟ್ಟಿಗೆ ಆತನು ಈ ಫಿಲಿಸ್ಟಿಯರ ದೇಶದಲ್ಲಿರುವ ದ್ರಾಕ್ಷಾ ತೋಟದ ಬಳಿಗೆ ಬಂದನೆಂಬುದಾಗಿ ನೋಡ್ತೇವೆ. So that is also another wrong thing he's doing. He doesn't have anything with the vineyard because he's a Nazarite. No wine he can drink, nothing of the fruit of the wine, the grapes. ಆತನು ನಜರೇನ್ ಆಗಿರುವ ಕಾರಣ ದ್ರಾಕ್ಷ ತೋಟದ ಹತ್ರ ಆಗ್ಲಿ, ದ್ರಾಕ್ಷ ಗಿಡವನ್ನಾಗ್ಲಿ, ಹಣ್ಣುಗಳಾಗ್ಲಿ ಅಥವಾ ರಸವನ್ನು ಕುಡಿಬಾರ್ದೆಂಬುದಾಗಿ ನಾವು ನೋಡ್ತೇವೆ. So that was against Nazarite vow. Pardon? That was against his Nazarite vow. ಆತನು ಆ ನಜರೇನಿನ ಒಂದು ವಾಗ್ದಾನದ ವಿರುದ್ಧವಾಗಿರ್ತದೆ. So God is again keeping him, and the lion appeared and he killed that lion just like a goat. ಅಲ್ಲಿ ನಾವು ನೋಡ್ತೇವೆ, ಒಂದು ಸಿಂಹ ಬಂದ ಕಾರಣ ಆ ಸಿಂಹವನ್ನು ಒಂದು ಓತದ ರೀತಿ ಮರಿಯ ರೀತಿಯಲ್ಲಿ ಆತನು ಕೊಂದನೆಂಬುದಾಗಿ ನೋಡ್ತೇವೆ. Then he went to his the woman's place and talked to them and he came back. ಅಲ್ಲಿ ಹೋಗಿ ಆ ಮದುವೆ ಆಗ್ಬೇಕಂತ ಸ್ತ್ರೀಯ ಮನೆಗೆ ಹೋಗ್ಬಿಟ್ಟು ಆತನು ಮಾತಾಡಿ ಬಂದರು. And we see in verse 7 that then he went down and talked with the woman and she pleased Samson well. ಅನಂತರ 7ನೇ ವಾಕ್ಯದಲ್ಲಿ ನೋಡ್ತೀವಿ, ಅವಳು ಊರೊಳಗೆ ಹೋಗಿ ಆ ಸ್ತ್ರೀಯನ್ನು ಮಾತಾಡಿಸಿ ಆಕೆಯನ್ನು ಮೆಚ್ಚಿಕೊಂಡನು. So when we go down to the world, there are a lot of things to please you. ಈ ಲೋಕದಲ್ಲಿ ನಾವು ಹೋಗುವಾಗ ಅನೇಕ ವಿಷಯ ನಮ್ಗೆ ಇಷ್ಟ ಆಗ್ತದೆ. That's all momentary things we can see there. ಅವೆಲ್ಲ ಕ್ಷಣ ಮಾತ್ರ. This the life of that woman we read and how dangerous was his life after this. ಇದಾದ ನಂತರ ಆ ಜೀವಿತವು ಎಷ್ಟು ಭಯಂಕರವಾಗಿತ್ತೆಂಬುದಾಗಿ ನೋಡ್ತೇವೆ. He pleased him first, then she betrayed him. ಮೊದಲೇದಾಗಿ ಅವಳು ಇಷ್ಟಪಟ್ಟಳು, ನಂತರ ಅವನನ್ನು ಮೋಸಗೊಳಿಸಿದ್ಲು. Verse 8 we see it after some time, when he was can you read, brother? Verse 8. ಕೆಲವು ದಿವಸಗಳಾದ ಮೇಲೆ ಅವನು ಆಕೆಯನ್ನು ವರಿಸುವುದಕ್ಕೋಸ್ಕರ ತಿರುಗಿ ಆ ಊರಿಗೆ ಹೋಗುತ್ತಿದ್ದಾಗ ದಾರಿ ಬಿಟ್ಟು ಸಿಂಹದ ಹೆಣವನ್ನು ನೋಡುವುದಕ್ಕಾಗಿ ಹೋಗಲು ಅದರ ಒಡಲಲ್ಲಿ ಜೇನನ್ನು ಕಂಡು ಆ ಜೇನು ಕೈಯಲ್ಲಿ ತೆಗೆದುಕೊಂಡು ತಿನ್ನುತ್ತಾ ಹೋದನು. ತನ್ನ ತಂದೆ ತಾಯಿಗಳಿಗೂ ಕೊಟ್ಟನು, ಅವರು ತಿಂದರು. ಆದರೆ ಅದು ತನ್ನ ಸಿಂಹದ ಒಡಲಲ್ಲಿ ಎಂಬುದನ್ನು ಅವರಿಗೆ ತಿಳಿಸಲಿಲ್ಲ. So here we see we saw that he lost his respect to his parents. ಮೊದಲೇದಾಗಿ ತನ್ನ ತಂದೆ ತಾಯಿಗೆ ಆ ಗೌರವವನ್ನು ಕೊಡುವುದನ್ನು ನಿಲ್ಲಿಸಿದನು. Then second we see that he lost his Nazarite vow. ಎರಡನೇದಾಗಿ ಆ ನಜರೇನಿನ ಒಂದು ವಾಗ್ದಾನವನ್ನು ಆತನು ಬಿಟ್ಟುಕೊಟ್ಟನು. After he went back to this dead body and took wine from there. ಅಲ್ಲಿ ಹೋಗಿ ಅಲ್ಲಿ ನೋಡ್ತೇವೆ, ಅಲ್ಲಿ ದ್ರಾಕ್ಷಾರಸ ತೋಟಕ್ಕೆ ಹೋದನು. So when he turned aside to see the carcass of the lion, and behold, a swarm of bees and honey were in the carcass of the lion. He took some of it in his hand and went along eating.
ಆಮೇಲೆ ಆತನ ಹಿಂತಿರುಗಿ ಬರುವಾಗ ಆ ಸಿಂಹದ ಹೆಣವನ್ನು ನೋಡಿ ಆ ಸಿಂಹದ ಒಡಲಿನಿಂದ ಜೇನುತುಪ್ಪವನ್ನು ತೆಗೆದುಕೊಂಡು ತಿಂದನೆಂಬುದಾಗಿ ನೋಡ್ತೇವೆ. So he went to drink the wine and went there, and again now he's touching the body of a dead lion, that carcass. So that became another violation of the Nazarite vow. ಅಲ್ಲಿ ದ್ರಾಕ್ಷವನ್ನು ತೋಟಕ್ಕೆ ಹೋದನು ಮತ್ತು ನಂತರ ಸತ್ತಂತ ಸಿಂಹದ ಹೆಣವನ್ನು ಮುಟ್ಟಿದ ಕಾರಣ ಇಲ್ಲಿ ನಜರೇಯನ ಒಂದು ವಾಗ್ದಾನವನ್ನು ಮುರಿದನು. So when he came back to his the group of the people, and we see there are a group of young men, because he never have a people from Israel, that Philistine young men joined with him as his people. ಅಲ್ಲಿ ನೋಡ್ತೇವೆ ಇಸ್ರಾಯೇಲರ ಬಿಟ್ಟು ಫಿಲಿಸ್ತರ ಯೌವನಸ್ಥರ ಜೊತೆಗೆ ಸೇರಿಕೊಂಡದು ಎಂಬುದಾಗಿ ನೋಡ್ತೇವೆ. He told a riddle to them. ಆತನೇ ಒಂದು ಗಾದೆಯನ್ನು ಹೇಳಿದನು. So that verse 14 we read that. ಅಲ್ಲಿ 14ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆಗ ಅವನು ತಿಂದು ಬಿಡುವಂತದರಿಂದ ತಿನ್ನತಕ್ಕದ್ದು ದೊರಕಿತು, ಕ್ರೂರವಾದದರಿಂದ ಮಧುರವಾದದ್ದು ಸಿಕ್ಕಿತು. So when he have done something, killing the lion and all, he become proud of his action, and he's lost his control of his tongue. ಆತನು ಸಿಂಹವನ್ನು ಕೊಂದ ಕಾರಣ ಆತನಲ್ಲಿ ಒಂದು ಗರ್ವ ಬಂತು, ತನ್ನ ಬಾಯ ಮಾತಲ್ಲಿ ಆತನು ಹತೋಟಿ ಇಟ್ಕೊಳ್ಳಿಲ್ಲ. So he said, if you cannot, verse 13, if you cannot explain it to me, then you shall give me 30 linen garments and 30 changes of clothes. And they said to him, pause your riddle that we may hear it. 13ನೇ ವಾಕ್ಯದಲ್ಲಿ ನೋಡ್ತೇವೆ, ನಮ್ಮ ಒಗಟನ್ನು ನೀವು ಬಿಡಿಸದೆ ಹೋದರೆ, ನಮ್ಮಿಂದ ಆಗದೆ ಹೋದರೆ ನೀವು ನನಗೆ 30 ದುಪ್ಪಟ್ಟೆಗಳನ್ನು ಮತ್ತು 30 ವಿಶೇಷ ವಸ್ತ್ರಗಳನ್ನು ಕೊಡಬೇಕು ಅನ್ನಲು ಅವರು ಅವನಿಗೆ ನಿನ್ನ ಒಗಟು ಹೇಳು ಎಂದು ಕೇಳೋಣ ಎಂದು ಹೇಳಿದರು. So there is the Philistine friends of the bridegroom is the Philistine people. They have to answer that question, otherwise they have to give him the clothes. ಅಲ್ಲಿ ಫಿಲಿಸ್ತೀನರು ಈ ಒಗಟನ್ನು ಅವರು ಬಿಡಿಸಬೇಕಾಯ್ತು, ಇಲ್ಲಾದ್ರೆ ಅವರು ಬಟ್ಟೆಯನ್ನು ಕೊಡಬೇಕಾಯ್ತು. Here we see that he is making an riddle out of the sin which he done. ಇಲ್ಲಿ ನೋಡ್ತೇವೆ ಈ ಒಗಟ್ಟು ಪಾಪದಿಂದ ಮಾಡಿದಂತ ಒಗಟ್ಟನ್ನು ಬಿಚ್ಚಿ ಕೊಡಬೇಕೆಂಬುದಾಗಿ ಹೇಳ್ತಾ ಇದ್ದನು. So he was proud what he have done wrong. ಆತನು ತಾನು ತಪ್ಪು ಮಾಡಿದ್ದಾನೆ, ಅದಕ್ಕೆ ಗರ್ವ ಪಡುತ್ತಾ ಇದ್ದಾನೆ. He violated the Nazarite vows, but he is proud of that. ಆ ನಜರೇಯನ ಪ್ರತಿಜ್ಞೆಯನ್ನು ಅವನು ಮುರಿದಿದ್ದಾನೆ, ಆದ್ರೂ ಗರ್ವ ಪಡ್ತಾ ಇದ್ದಾನೆ. So it is bad enough to destroy God, but when you make a joke out of it, you have sunk a new depths of spiritual irresponsibility. Repeat, brother. So when we joke about the sins you have done, that means you are already done sin, and now he is going to boast about that. ನಾವು ಪಾಪಗಳು ಮಾಡ್ತೇವೆ, ಆ ಪಾಪಗಳ ವಿಷಯವಾಗಿ ನಾವು ತಮಾಷೆ ಮಾಡ್ತೇವೆ, ಅದು ದೇವರಿಗೆ ಇಷ್ಟವಾಗುವುದಿಲ್ಲ. So here he already lost his vow, and he is against the word of God. Then he is proud about that and make a riddle out of that. ಅವನು ಪಾಪ ಮಾಡಿದ್ದಾನೆ, ದೇವರ ವಾಕ್ಯ ವಿರುದ್ಧ ಹೋಗಿದ್ದಾನೆ, ಆದ್ರೂ ಸಹ ಒಗ್ಗಟ್ಟಿನಿಂದ ಗರ್ವ ಬರ್ತಾ ಇದೆ ಅವನಿಗೆ. So we come to know that the Philistine woman again asked him to get the answer. ಅಲ್ಲಿ ನೋಡ್ತೇವೆ ಫಿಲಿಸ್ತರ ಸ್ತ್ರೀ ಆ ಉತ್ತರ ಬೇಕೆಂಬುದಾಗಿ ಪೀಡಿಸ್ತಾಳೆ. So he had to give the answer to them. ಅವಳಿಗೆ ಅವನು ಉತ್ತರ ಕೊಡಬೇಕಾಗಿತ್ತು. So because of he went wrong in his life, he have to face what is coming from his wife also. ಆತನು ತನ್ನ ಜೀವಿತದಲ್ಲಿ ತಪ್ಪಾಗಿ ಹೋದ ಕಾರಣ ಅವನ ಹೆಂಡತಿಯಿಂದಲೂ ಸಮಸ್ಯೆಯನ್ನು ಅನುಭವಿಸಬೇಕಾಯ್ತು. So he found the wife was threatened by these people. ಹೆಂಡತಿಗೆ ಆ ಫಿಲಿಸ್ತೀಯರು ಬೆದರಿಕೆ ಹಾಕಿದ್ದಾರೆ ಎಂಬುದಾಗಿ ನೋಡ್ತೇವೆ. So because she is a Philistine woman, she have the company of Philistine people. ಅವಳು ಫಿಲಿಸ್ತೀಯ ಸ್ತ್ರೀ ಆಗಿದ್ದ ಕಾರಣ ಆ ಫಿಲಿಸ್ತೀಯರಿಗೆ ಸಹಕರಿಸಿದಳು. We see that, if you cannot control your tongue, you cannot control your body. In James chapter 3 verse 2, we read that. ಯಾಕೋಬು 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ತನ್ನ ಬಾಯನ್ನು ಸ್ವಾಧೀನಪಡಿಸಿಕೊಳ್ಳುವುದನ್ನು ತನ್ನ ದೇಹವನ್ನು ಸ್ವಾಧೀನಪಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. So when you come to know about this girl, verse first, the Philistine woman enticed him. ಫಿಲಿಸ್ತೀಯ ಸ್ತ್ರೀ ಮೊದಲೇದಾಗಿ ಅವನನ್ನು ಆಕರ್ಷಿಸಿದಳು. And verse 17 we come to know that she controlled him. 17ನೇ ವಾಕ್ಯದಲ್ಲಿ ನೋಡ್ತೇವೆ ಅವಳ ಸ್ವಾಧೀನಕ್ಕೆ ತೆಗೆದುಕೊಂಡಳು. And in the 17th verse itself we see that she betrayed him.
17 ವಾಕ್ಯದಲ್ಲಿ ನೋಡ್ತೇವೆ, ಅವಳನ್ನು ಮೋಸಗೊಳಿಸಿದಳು. So that is the way of this world. ಅದೇ ರೀತಿಯಾಗಿ ಈ ಲೋಕವೂ ಸಹ ಆಗಿದೆ. So if you compromise with the unbelievers, then you have to face all these things. They will betray you. ನಾವು ಜನರ ಜೊತೆಗೆ ನಮ್ಮ ಜೀವಿತ ರಾಜಿ ಮಾಡಿಕೊಳ್ಳುವುದಾದ್ರೆ ಅವರು ನಮ್ಮನ್ನು ಮೋಸಗೊಳಿಸ್ತಾರೆ. So that is what happened to the life of Samson. ಸಂಸೋನ ಜೀವಿತಲೇ ಇದೇ ನಡೀತು. So he lost his respect to his parents. He lost his Nazarite vow, and he lost his tongue. Then now we see in verse 19 and 20. ನಾವು ನೋಡ್ತೇವೆ, ಆತನ ತಂದೆ ತಾಯಿಗೆ ಆತನು ವಿಧೇಯನಾಗ್ಲಿಲ್ಲ, ತನ್ನ ನಜರೇನ ಪ್ರತಿಜ್ಞೆಯನ್ನು ಆತನು ಮುರಿದನು, ತನ್ನ ಬಾಯನ್ನು ಸ್ವಾಧೀನಪಡಿಸಿಕೊಳ್ಳಿಲ್ಲ. 19-20 ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೆಹೋವನ ಆತ್ಮನು ಪಕ್ಕನು ಅವನ ಮೇಲೆ ಬಂದಿತ್ತು. ಅವನು ಅಶ್ಲೋನಿಗೆ ಹೋಗಿ ಅಲ್ಲಿನ 30 ಮಂದಿಯನ್ನು ಹೊಡೆದು ಅವರ ವಸ್ತ್ರವನ್ನು ಸುಲುಕೊಂಡು ಒಗ್ಗಟ್ಟನ್ನು ಬಿಚ್ಚಿದವರಿಗೆ ತಂದು ಕೊಟ್ಟನು ಮತ್ತು ರೇಗಿದವನಾಗಿ ತನ್ನ ತಂದೆಯ ಮನೆಗೆ ಹೋದನು. ಇತ್ತ ಸಂಸೋನ್ ಹೆಂಡತಿಯನ್ನು ಆ 30 ಮಂದಿಯಲ್ಲಿ ಅವನಿಗೆ ಸ್ನೇಹಿತನಾಗಿದ್ದವನಿಗೆ ಮದುವೆ ಮಾಡಿಕೊಟ್ಟರು. So here we see that he went down to Ashkelon and killed 30 of their men. ಇಲ್ಲಿ ನೋಡ್ತೇವೆ, ಅಷ್ಕೋಲನಿಗೆ ಹೋಗಿ 30 ಮಂದಿಯನ್ನು ಹೊಡೆದು ಕೊಂದನು. Even though he was going away from God, God is again giving him some strength to come back. ಆತನು ದೇವರಿಂದ ದೂರ ಹೋಗ್ತಾ ಇದ್ರು, ದೇವರು ಆತನಿಗೆ ಬಲವನ್ನು ಕೊಡ್ತಾ ಇದ್ರು. Verse 19, the beginning we see that the Spirit of the Lord came upon him mightily. ಅಲ್ಲಿ 19ನೇ ವಾಕ್ಯದ ಮೊದಲೇ ಭಾಗದಲ್ಲಿ ನೋಡ್ತೀವಿ, ಯೆಹೋವನ ಆತ್ಮನು ಪಕ್ಕನೆ ಅವನ ಮೇಲೆ ಬಂದಿತ್ತು. So Lord is turning the events him to motivate to fight against Israel, Philistine. ದೇವರು ಆತನನ್ನು ಪ್ರೋತ್ಸಾಹಿಸ್ತಿದ್ದಾರೆ, ಫಿಲಿಸ್ತೀಯರ ವಿರುದ್ಧ ಯುದ್ಧ ಮಾಡಬೇಕೆಂಬುದಾಗಿ. So he can understand from this work, the work of the hand of the Lord, he can understand that he can have victory over Philistine. ಇಲ್ಲಿ ದೇವರ ಹಸ್ತದ ಮತ್ತು ದೇವರ ಕಾರ್ಯದ ಮೂಲಕ ಅವನು ತಿಳಿದುಕೊಳ್ಳಬೇಕು, ದೇವರು ಆ ಫಿಲಿಸ್ತೀಯರ ಮೇಲೆ ಅವನಿಗೆ ಜಯ ಕೊಡ್ತಾ ಇದ್ದಾನೆ ಎಂಬುದಾಗಿ. So he won that. He killed about 30 people and took their clothes. ಅಲ್ಲಿ 30 ಜನರನ್ನು ಕೊಂದು ಅವರ ಬಟ್ಟೆಯನ್ನು And we see that, even though Samson have done a great victory in that time, that is not for the Lord. ಅಲ್ಲಿ ಸ್ಯಾಮ್ಸನಿಗೆ ಜಯ ಸಿಕ್ಕಿದ್ರು, ಅದು ದೇವರಿಗಾಗಿ ಕೊಟ್ಟಂತ ಜಯ ಅಲ್ಲ. That is for his own victory, his own purpose, his own fame. ಅವನ ಸ್ವಾರ್ಥಕ್ಕಾಗಿ ಮತ್ತು ಅವನ ಉದ್ದೇಶಕ್ಕಾಗಿ ಮತ್ತು ಅವನ ಏಳಿಗೆಗಾಗಿ. So a lot of time we are doing things not for the Lord. ಅನೇಕ ಸಲ ನಾವು ಕಾರ್ಯವು ದೇವರಿಗೋಸ್ಕರ ಮಾಡುವುದಿಲ್ಲ, not from our heart, but we are doing to get ourselves to be elevated. ನಮ್ಮ ಹೃದಯದಿಂದ ಮಾಡುವುದಿಲ್ಲ, ನಮ್ಮನ್ನೇ ನಾವು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ನಾವು ಮಾಡುತ್ತೇವೆ. So again he had to touch the dead bodies of the 30 men to take the clothes out. ಆ ಬಟ್ಟೆಯನ್ನು ಬಿಚ್ಚಿಕೊಳ್ಳುವುದಕ್ಕಾಗಿ ಆ 30 ಜನರ ಹೆಣವನ್ನು ಮುಟ್ಟಬೇಕಾಗಿತ್ತು. So again his Nazarite vow was broken. ತಿರುಗಾ ನಾಜರೇಯನ ಪ್ರತಿಜ್ಞೆ ಮುರಿಬೇಕಾಗಿತ್ತು. So God is using and showing him some sign that he can come back to the Lord and fight for the Lord. ದೇವರು ಅನೇಕ ಗುರುತುಗಳನ್ನು ಕೊಡ್ತಾ ಇದ್ದಾರೆ, ನೀ ತಿರುಗಿ ದೇವರ ಕಡೆ ತಿರುಗಿಕೊಳ್ಬಹುದು, ದೇವರು ನಿಮಗೆ ಜಯ ಕೊಡ್ತಾರೆ ಎಂಬುದಾಗಿ. So we don't have to have alliance with the sinners to this world. ನಾವು ಪಾಪದೊಟ್ಟಿಗೂ ಲೋಕದೊಟ್ಟಿಗೆ ರಾಜ್ಯ ಮಾಡಿಕೊಳ್ಳೋದು ಅವಶ್ಯಕತೆ ಇಲ್ಲ. So if we are going to the unholy alliance with this world and we are sinning and we are hindering the work of the Lord. ನಾವು ಲೋಕದೊಟ್ಟಿಗೆ ಅಪವಿತ್ರವಾದ ಸಂಬಂಧ ಮಾಡಿಕೊಳ್ಳುತ್ತಾ ಇದ್ರೆ ದೇವರ ಕಾರ್ಯಕ್ಕೆ ನಾವು ಅಡಚಣೆ ಮಾಡುತ್ತಾ ಇದ್ದೇವೆ. If Samson was looking for the guidance from the Lord, he will be doing a different way. ಆದ್ರೆ ಸಂಸೋನನು ದೇವರ ಮಾರ್ಗದರ್ಶನವನ್ನು ಆತನು ತಿಳಿದುಕೊಳ್ಳುವುದಾದ್ರೆ ಆತನು ಬೇರೆ ರೀತಿಯಲ್ಲಿ ಆತನು ಯುದ್ಧ ಮಾಡುತ್ತಾ ಇದ್ದನು. So Samson went on his own ways and he overruled the discipline of the Lord, and his selfish motives were shown there. ಸಾಮ್ಸನು ತನ್ನ ಸ್ವಂತ ಇಷ್ಟಕ್ಕೆ ಜೀವಿಸಿದನು, ದೇವರ ಆಜ್ಞೆಗೆ ಆತನು ನೆರವೇರಿಸಲಿಲ್ಲ, ಆತನು ಸ್ವಂತವಾಗಿ ಜೀವಿಸ್ತಾ ಇದ್ದನು ಎಂಬುದಾಗಿ ನೋಡ್ತೇವೆ. Dearly brothers and sisters, we should be very careful that we should be looking for the will of the Lord.
ಪ್ರಿಯ ಸಹೋದರ ಸಹೋದರೇ, ನಾವು ದೇವರ ಚಿತ್ತಕ್ಕೆ ನಾವು ಎದುರು ನೋಡ್ತಾ ಇರಬೇಕು. Yeah, then when we read Psalms 32, verse 8 and 9, ಕೀರ್ತನೆ 32ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯವನ್ನು ನಾವು ಓದುವಾಗ, we read like this: I will instruct you and teach you in the ways you should go. I will guide you with my eye. Do not be like the house or like the mule, which have no understanding, which must be harnessed with bit and bridle, else they will not come near you. 32, 8 ಮತ್ತು 9ನೇ ಈ ರೀತಿಯಾಗಿ ಓದ್ತೇವೆ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವನು ಅನ್ನುತ್ತಾನಲ್ಲ. ಆದದಿಂದ ನೀವು ವಿವೇಕಹೀನರಾಗಿ ಕುದುರೆಯಂತಾಗ್ಲಿ ಹೆಸರುಗತ್ತೆಯಂತಾಗ್ಲಿ ಇರಬೇಡಿರಿ. ಅವುಗಳು ಬಾರು ಕಡಿವಾಣಗಳಿಲ್ಲದೆ ಸ್ವಾಧೀನವಾಗುವುದಿಲ್ಲವಷ್ಟೇ. So they have to be controlled by the harness. ಅವುಗೆ ಬಾರು ಕಡಿವಾಣ ಹಾಕಿ ಸ್ವಾಧೀನಕ್ಕೆ ತೆಗೆದುಕೊಳ್ಳಬೇಕು. So really, beloved, we have to control ourselves when we do the work of the Lord. ಪ್ರಿಯರೇ, ದೇವರ ಕಾರ್ಯವನ್ನು ಕೆಲಸವನ್ನು ಮಾಡುವಾಗ, ಸೇವೆ ಮಾಡುವಾಗ ನಾವು ಸ್ವಾಧೀನದಲ್ಲಿ ನಮ್ಮನ್ನ ಇಟ್ಕೊಳ್ಬೇಕು. We have to submit ourselves to the will of the Lord. ದೇವರ ಚಿತ್ತಕ್ಕೆ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳಬೇಕು. Samson had a very good beginning and he had a very good opportunity. ಸಂಸನಿಗೆ ಒಳ್ಳೆ ಪ್ರಾರಂಭವಿತ್ತು ಮತ್ತೆ ಒಳ್ಳೆ ಅವಕಾಶವಿತ್ತು. He had a blessings from the Lord and the Holy Spirit moved him in several times. ಅವನಿಗೆ ದೇವರ ಆಶೀರ್ವಾದ ಇತ್ತು, ಪವಿತ್ರಾತ್ಮನು ಅವನಲ್ಲಿ ಸಹಾಯ ಮಾಡಿ ಸಂಚರಿಸುತ್ತಿದ್ದನು. But he never used that for the glory of the Lord. ಅದನ್ನು ದೇವರ ಮಹಿಮೆಗಾಗಿ ಆತನು ಉಪಯೋಗಿಸಲಿಲ್ಲ. He never looked the heart of the Lord. ಆತನು ದೇವರ ಹೃದಯವನ್ನು ನೋಡಲಿಲ್ಲ. I think his parents might have told him, you are a special child to deliver the Israelites from the hands of Philistine. ಅವರ ತಂದೆ ತಾಯಿ ಅವನಿಗೆ ಹೇಳಿರ್ಬೋದು, ನೀನು ವಿಶೇಷವಾದ ಮಗು, ಫಿಲಿಸ್ತೀನರ ಕೈಯಿಂದ ಇಸ್ರಾಯೇಲರಿಗೆ ಬಿಡಿಸಬೇಕೆಂಬುದಾಗಿ ದೇವರು ನಿನಗೆ ಕೊಟ್ಟಿದ್ದಾರೆ. They might have told them several times, we don't have any children, we are waiting for a child, and at last God give you to us. ಅವ್ರು ಅನೇಕ ಸಲ ಹೇಳಿರ್ಬೋದು, ನಮಗೆ ಮಕ್ಕಳಿರ್ಲಿಲ್ಲ, ಅನೇಕ ದಿನಗಳ ನಂತರ ದೇವರು ನಿನ್ನನ್ನು ಕೊಟ್ಟರು ಎಂಬುದಾಗಿ. And the purpose behind it to deliver Israelites from the hands of Philistine. ಇದರ ಉದ್ದೇಶವೇನೆಂದರೆ ಇಸ್ರಾಯೇಲರನ್ನು ಫಿಲಿಸ್ತರ ಕೈಯಿಂದ ಬಿಡಿಸಬೇಕೆಂಬುದಾಗಿ. All this might have told by his parents. ಇವೆಲ್ಲ ವಿಷಯಗಳು ತನ್ನ ತಂದೆ ತಾಯಿ ಮೂಲಕ ಆತನು ತಿಳಿದಿರಬಹುದು. And also his breaking the vow of Nazareth will have lot of consequence. That also might have told by the parents. ಆತನ ತಂದೆ ತಾಯಿ ಹೇಳಿರ್ಬೋದು, ನೀನು ನಜರೇನ್ ಪ್ರತಿಜ್ಞೆಯನ್ನು ಮುರಿಯುವುದಾದರೆ ನಿನಗೆ ಪರಿಣಾಮ ಅದು ಸರಿಗಿರುವುದಿಲ್ಲ ಎಂಬುದಾಗಿ. Dearly beloved, we are getting a lot of encouragements from people, from brothers and sisters, from the Word of God to live a good Christian life. ನಾವು ಅನೇಕ ದೇವ ಜನರ ಮೂಲಕವಾಗಿ, ಸಹೋದರ ಸಹೋದರಿಯರ ಮೂಲಕವಾಗಿ ನಾವು ದೇವರ ವಾಕ್ಯದಿಂದ ಪ್ರೋತ್ಸಾಹಿಸಲ್ಪಡ್ತೇವೆ. ನಾವು ದೇವರಿಗಾಗಿ ದೇವರ ವಾಕ್ಯಾನುಸಾರವಾಗಿ ಜೀವಿಸಬೇಕೆಂಬುದಾಗಿ. God several times warned in your life through the Word of God and through dear other brothers. ದೇವರು ಅನೇಕ ವಾಕ್ಯದ ಮೂಲಕ ಮತ್ತು ಅನೇಕ ಸಹೋದರ ಮೂಲಕ ನಮ್ಮನ್ನು ಎಚ್ಚರಿಸುತ್ತಾರೆ. But we are not doing that thing for the Lord, then you are in trouble. ನಾವು ದೇವರಿಗೋಸ್ಕರ ಕಾರ್ಯಗಳನ್ನು ಮಾಡದೆ ಹೋದ್ರೆ ನಾವು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೇವೆ. So he is compromising believer. ಆತನು ಒಬ್ಬ ರಾಜ್ಯ ಆಗುವಂತ ವಿಶ್ವಾಸಿ ಆಗಿದ್ದಾನೆ. So dearly beloved, we are not supposed to be compromising believers. ನಾವು ರಾಜ್ಯ ಆಗುವಂತ ವಿಶ್ವಾಸಿಗಳಾಗಿರಬಾರದು. So Samson lost his temper. Because of that, he killed that people and he lost his Nazareth vow again. ಸಂಸನನು ತನ್ನ ಸ್ವಾಧೀನ ಕಳೆದುಕೊಂಡಾಗ ಅನೇಕರ ಜನರನ್ನು ಕೊಂದು ಆತನು ದೇವರ ಆ ಪ್ರತಿಜ್ಞೆಯನ್ನು ಮುರಿದನು. But our Lord is a God of second chance. ನಮ್ಮ ದೇವರು ಎರಡನೇ ಅವಕಾಶ ಕೊಡುವಂತ ದೇವರಾಗಿದ್ದಾನೆ. So dearly beloved, in your life, you are not give your life fully or surrender your life fully to the Lord. ನಿಮ್ಮ ಜೀವಿತದಲ್ಲಿ ನೀವು ಸಂಪೂರ್ಣವಾಗಿ ದೇವರನ್ನು ನಿಮ್ಮನ್ನೇ ನೀವು ಸಮರ್ಪಿಸಿಕೊಳ್ಳದೆ ಹೋದರೆ, you are not submit yourself to the Word of God. ದೇವರ ವಾಕ್ಯಕ್ಕೆ ಸಮರ್ಪಿಸಿಕೊಳ್ಳದೆ ಹೋದರೆ, this is a time for you to submit yourself. ಇದು ಒಳ್ಳೆ ಸಮಯವಾಗಿದೆ, ನಿಮ್ಮನ್ನೇ ನೀವು ದೇವರಿಗೆ ಸಮರ್ಪಿಸಿಕೊಳ್ಳಿರಿ. So you become a child of God. That's a great thing in your life.
ನೀವು ದೇವರ ಮಕ್ಕಳಾಗುವುದು ಇದೇ ಜೀವನದಲ್ಲಿ ಒಂದು ದೊಡ್ಡ ವಿಷಯ. You are blessed with the heavenly blessings, just like Samson got. ಸಂಸನ್ ಯಾವ ರೀತಿಯಾಗಿ ಆಶೀರ್ವದಿಸಲ್ಪಟ್ಟನು ಅದೇ ರೀತಿಯಾಗಿ ದೇವರು ನಮಗೆ ಪರಲೋಕದ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. And you, the Holy Spirit is in you to encourage you. ಪವಿತ್ರಾತ್ಮನು ನಮ್ಮಲ್ಲಿದ್ದಾನೆ ನಮ್ಮನ್ನು ಪ್ರೋತ್ಸಾಹಿಸುವುದಕ್ಕೋಸ್ಕರ. But if you are not going in the right direction, ನೀವು ಸರಿಯಾದ ಮಾರ್ಗದಲ್ಲಿ ಹೋಗದೇ ಇದ್ದರೆ you will definitely become a failure in your life. ನಿಮ್ಮ ಜೀವಿತದಲ್ಲಿ ನೀವು ವಿಫಲವನ್ನು ಕಾಣುತ್ತೀರಿ. So that the lust of the eyes is affected the life of Samson. ಆ ಕಣ್ಣಿನ ಆಶೆ ಸಂಸೋನನ ಜೀವಿತದಲ್ಲಿ ಆತನಿಗೆ ಅಡುಕಾಯ್ತು. He saw the girl and went for that. ಹುಡುಗಿಯನ್ನು ನೋಡಿದನು, ಅದಕ್ಕೋಸ್ಕರ ಹೋಗಿದ್ದನು. And she betrayed him and he was in great trouble. ಅವಳು ದ್ರೋಹ ಮಾಡಿದಳು, ಅವಳು ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಳು. In verse 20 we read Samson's wife was given to his companion who had been his best man. ಅಲ್ಲಿ ನೋಡ್ತೇವೆ, ಇತ್ತ ಸಂಸೋನನ ಹೆಂಡತಿಯನ್ನು ಆ ಮಂದಿಯಲ್ಲಿ ಅವನ ಸ್ನೇಹಿತನ ಆಗಿದ್ದವನಿಗೆ ಮದುವೆ ಮಾಡಿಕೊಟ್ಟರು. All the hard work he have done was in vain. ಆತನು ಕಷ್ಟಪಟ್ಟು ಪ್ರಯಾಸಪಟ್ಟ ಎಲ್ಲಾ ಕಾರ್ಯವು ವ್ಯರ್ಥವಾಗಿ ಹೋಯಿತು. He came down to this woman and he married and he fought for this garments, and at last he lost his entire family. ಆತನು ಈ ಹುಡುಗಿಗೋಸ್ಕರ ಇಳಿದು ಬಂದನು, ಮದುವೆ ಆದನು, ಈ ವಸ್ತ್ರಗಳಿಗೋಸ್ಕರ ಕೊಲೆ ಮಾಡಿದನು, ಆದರೆ ತನ್ನ ಕುಟುಂಬವನ್ನೇ ಆತನು ವ್ಯರ್ಥ ಮಾಡಿಕೊಂಡನು. His wife was given to somebody else. ಆತನ ಹೆಂಡತಿ ಬೇರೊಬ್ಬರಿಗೆ ಮದುವೆ ಮಾಡಿಕೊಟ್ಟರು. His parents was upset. ಅವ್ರ ತಂದೆ ತಾಯಿ ತುಂಬಾ ದುಃಖಕ್ಕೊಳಗಾದರು. And God is not pleased in him. ದೇವರು ಅವನನ್ನು ಮೆಚ್ಚಲಿಲ್ಲ. But our Lord is a God who's giving patience to him again and again. ಆದ್ರೆ ದೇವರು ದೀರ್ಘ ಶಾಂತಿಯಿಂದ ಅವನಿಗೆ ಇನ್ನೂ ಅವಕಾಶಗಳು ಕೊಡ್ತಾ ಇದ್ದಾನೆ. Believer, in our life, sometimes we never see the action right away. ಕೆಲ ಸಮಯದಲ್ಲಿ ನಮ್ಮ ಕಾರ್ಯಗಳು ಸರಿಯಾಗಿರುವುದಿಲ್ಲ. But the God is having a God with great patience. ಆದ್ರೆ ನಮ್ಮ ದೇವರು ದೀರ್ಘ ಶಾಂತಿ ಉಳ್ಳವನಾಗಿರ್ತಾನೆ. Come back to the Lord. ದೇವರ ಬಳಿಗೆ ಹಿಂತಿರುಗಿರಿ. Live according to the word of God. ದೇವರ ವಾಕ್ಯದ ಅನುಸಾರವಾಗಿ ಜೀವಿಸಿರಿ. Find the will of God in your life. ದೇವರ ಚಿತ್ತವನ್ನು ನಿಮ್ಮ ಜೀವಿತದಲ್ಲಿ ತಿಳಿದುಕೊಳ್ಳಿರಿ. And live for his glory in this world. ದೇವರ ಮಹಿಮೆಗಾಗಿ ಲೋಕದಲ್ಲಿ ಜೀವಿಸಿರಿ. Do not have this world in you, but the word of God in you. Pardon, brother? Do not have the world in you, but the word of God in you. ಲೋಕವನ್ನು ನಿಮ್ಮಲ್ಲಿ ಇಟ್ಕೊಳ್ಬೇಡ್ರಿ, ದೇವರ ವಾಕ್ಯವನ್ನು ನಿಮ್ಮಲ್ಲಿ ಇಟ್ಕೊಳ್ರಿ. May God bless you and thank you all. And next week is our final meeting, final study of Samson. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಬರುವಾರ ಸಂಸೋನನ ಕೊನೆಯ ಅಧ್ಯಾಯವಾಗಿರ್ತದೆ ನಮ್ಮ ಪಾಠಕ್ಕೆ. Hope this will encourage you in your Christian life. ಇದು ನಿಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಪ್ರೋತ್ಸಾಹಿಸಲಿ. And thank you all for having me from, every week you are coming and listening to this word. And thank you all for that. ನಿಮ್ಮೆಲ್ಲರಿಗೂ ವಂದನೆಗಳು. ಪ್ರತಿ ವಾರ ಬಂದು ನನ್ನ ವಾಕ್ಯವನ್ನು ಕೇಳುತ್ತಿದ್ದಾರೆ, ಇದಕ್ಕಾಗಿ ವಂದನೆಗಳು. I was not sure whether I can do continuously, but your prayers are with me. ನಾನು ಪ್ರತಿ ಮಂಗಳವಾರ ಮಾಡ್ತೇನೆ ಎಂಬುದಾಗಿ ತಿಳಿದಿರಲಿಲ್ಲ, ಆದ್ರೆ ನಿಮ್ಮ ಪ್ರಾರ್ಥನೆ ನಮ್ಮ ಜೊತೆಲಿತ್ತು. It's not my might or something, but it's only because of prayers of believers. ನನ್ನ ಬಲ ಅಲ್ಲ, ಇದು ದೇವರ ಮಕ್ಕಳ ಪ್ರಾರ್ಥನೆ. The believers in here and believers in Karnataka also. ಅಮೆರಿಕದ ವಿಶ್ವಾಸಿಗಳು, ಅದೇ ರೀತಿಯಾಗಿ ಕರ್ನಾಟಕದಲ್ಲಿರುವ ವಿಶ್ವಾಸಿಗಳ ಪ್ರಾರ್ಥನೆಯಿಂದ. Thank you. May God bless you. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.